ಬೆಂಗಳೂರಿನಲ್ಲಿ ಮಾಂಸ ಸಾಗಾಟ ಗಲಾಟೆ ಪ್ರಕರಣದ ಬೆನ್ನಲ್ಲೇ ಇದೀಗ ಅಬ್ದುಲ್ ರಜಾಕ್ ಕೂಡ ಮಾತನಾಡಿದ್ದಾರೆ. ನನ್ನ ವಿರುದ್ಧ ಮಾತನಾಡಿದವರ ಮೇಲೆ ಕೇಸ್ ಹಾಕ್ತೇನೆ, ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಅಂತ ರಜಾಕ್ ಹೇಳಿದ್ದಾರೆ. ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರವನ್ನ ಮಾಡಿಲ್ಲ, ರೋಲ್ ಕಾಲ್ ಕೊಡಲ್ಲ ಅಂದಿದ್ದಕ್ಕೆ ಆರೋಪವನ್ನ ಮಾಡಿದ್ರು. ಬಿಜೆಪಿಯವರು ಪುನೀತ್ ಕೆರೆಹಳ್ಳಿ ಸಪೋರ್ಟ್ಗೆ ನಿಂತಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಸೋಮವಾರ ಕಮಿಷನರ್ಗೆ ದೂರನ್ನ ನೀಡ್ತೇವೆ ಅಂತ ಅಬ್ದುಲ್ ರಜಾಕ್ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಬೆಂಬಲಿಗ ಅಷ್ಟೇ ಅಂತ ಹೇಳಿದ್ದಾರೆ. ಯಾವುದೇ ತರಹದ ಅಕ್ರಮ ವ್ಯವಹಾರ ಇದು ನಡೀತಾ ಇಲ್ಲ. ಇದರಲ್ಲಿ ಯಾವುದೇ ತರಹದ ಇಲ್ಲಿಗಲ್ ಆಗಿರಲಿ, ಅದು ಇದು ಆಗಿರಲಿ, ಏನೂ ಇಲ್ಲ. ನಿಜವಾಗ್ಲೂ ನೋಡಕ್ಕೆ ಹೋದರೆ ಇದು 12 ವರ್ಷದಿಂದ ಈ ವ್ಯಾಪಾರವನ್ನು ನಡೆಸ್ಕೊಂಡು ನೆಮ್ಮದಿಯಾಗಿ ಒಂದು ಕಡೆ ನಡೀತಾ ಇದ್ದದ್ದನ್ನು ಕೆಲವೊಂದು ಜನ ರೋಡ್ ಸೈಡ್ ಕಿಡಿಗೇಡಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಬಾಕ್ಸಿಗಿಷ್ಟು, ವಾರಕ್ಕಿಷ್ಟು, ತಿಂಗಳಿಗಿಷ್ಟು ಅಂತ ರೋಲ್ ಕಾಲ್ ಕೇಳಕ್ಕೆ ಬಂದರು. ಎಲ್ಲ ಕಡೆ ಸುಮ್ಮನೆ ಒಂದು ಇದನ್ನು ಎತ್ಕೊಂಡು ನಮ್ಮ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿ ಯಾವುದೋ ಒಂದು ರೋಲ್ ಕಾಲ್ ಮಾಡ್ಕೊಳ್ಳೋಣ ಅಂತ ಮುಂದಕ್ಕೆ ಬರ್ತಾರೆ. ಯಾವ ಕಾರಣಕ್ಕೂ ನಾವು ಬಗ್ಗಲ್ಲ. ಈ ಸರ್ಕಾರದ ಹೆಸರನ್ನು ಕೆಡಿಸೋಕ್ಕೋಸ್ಕರ ಒಂದು ಹುನ್ನಾರ ನಡೆಸಿ ಒಂದು ಷಡ್ಯಂತ್ರವನ್ನು ನಡೆಸಿದವ್ರನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವರು ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಯಾವ ಕಾರಣಕ್ಕೂ ನಾನು ಬೇಸಿಕ್ ಮೆಂಬರು ಅಲ್ಲ ಕಾಂಗ್ರೆಸ್ಗೆ. ಸಂವಿಧಾನದ ಇದು ಒಂದು ಸಪೋರ್ಟು ಬೆಂಬಲಿಸ್ತೀನಿ ನಾನು ಕಾಂಗ್ರೆಸ್ಗೆ. ಅಲ್ಲ, ತಾವು ಬಿ ಜೆ ಪಿನವರು ಇವನು ಯಾವ ಇದರಲ್ಲಿ ಒಳಗಿದ್ದ ಇವನು ಈ ಪಿಂಪು ಕೆರೆಹಳ್ಳಿ ಏನೇನು ಇವನ ಚಟುವಟಿಕೆಗಳೇನು, ಇವನು 2013 ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವನ ವಿರುದ್ಧ ಯಾವ ಥರ FIR ಆಗಿದೆ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ಒಂದು MLA ಬಂದು ನಿಂತ್ಕೋಬೇಕು ಅವ್ನ ಸಪೋರ್ಟಿಗೆ, ಒಂದು ಫಾರ್ಮರ್ MP ಬಂತು ನಿಂತ್ಕೊಬೇಕು ಅವ್ನ ಸಪೋರ್ಟಿಗೆ. ಅವ್ನು ಮಾಡಿದ್ದೇನು? ಅದರಲ್ಲಿ ಸತ್ಯ ಇತ್ತಾ? ಅಟ್ಲೀಸ್ಟ್ ರಿಪೋರ್ಟ್ ಬರೋವರೆಗೂ ಕಾಯಬೇಕಾಗಿತ್ತಲ್ಲ. ಅವರು BJP ಅಷ್ಟು ದೊಡ್ಡ ಲೀಡ್ರ್ ಆಗಿಬಿಟ್ಟು ಒಂದು ಪಾರ್ಲಿಮೆಂಟೇರಿಯನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದ್ದವರು ಅವನು ಸಪೋರ್ಟಲ್ಲಿ ಬಂದುಬಿಟ್ಟು ನಿಂತ್ಕೊಳ್ತಾರೆ. ಯಾಕೆ? ಬರೀ